Hello all, welcome back to News Navigated program of Shankar IAS Academy. ಹಿಂದಿನ ವಿಡಿಯೋದಲ್ಲಿ ನಾವು ಜುಲೈ 3ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳಿ ನೋಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಈಗ ಅದರ ಮುಂದುವರಿದ ಭಾಗವಾಗಿ ಜುಲೈ 4 ಮತ್ತೆ 5ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಜುಲೈ 4 ಮತ್ತೆ 5ನೇ ತಾರೀಕು ಯಾವ್ದೆಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇತ್ತು ಅದನ್ನ ಇಲ್ಲಿ ಕಂಪ್ಲೀಟ್ ನ ಮಾಡ್ಕೊಡ್ಲಾಗ್ತದೆ. ಯಾವ್ದೆಲ್ಲ ಟಾಪಿಕ್ಸ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಗೇಂಡ್ ಆಫ್ರಿಕನ್ ಸ್ನೇಲ್, ಇದೊಂದು ಎಕ್ಸೋಟಿಕ್ ಸ್ಪೀಸಿಸ್, ಸೊ ಇದರ ಬಗ್ಗೆ ತಿಳ್ಕೊಳ್ಳೋಣ. ಎರಡನೆಯದಾಗಿ ಲೋಕ್ OS, ಇದೊಂದು ಪ್ಲಾಟ್ಫಾರ್ಮ್. ಇದನ್ನ ನಾವು ಆಲ್ರೆಡಿ ಜುಲೈ 3ನೇ ತಾರೀಕಿನ ವಿಡಿಯೋದಲ್ಲಿ ಈ ಸಾಫ್ಟ್ವೇರ್ ನ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ವಿ, ಕರೆಕ್ಟ್ ಅಲ್ವಾ? ಸೊ ಆ ಒಂದು ನಿಟ್ಟಿನಲ್ಲಿ ಲೋಕ್ OS ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ನಂತರ ಬೊರ್ಜುಲಿ ವೆಟ್ಲ್ಯಾಂಡ್, ಇದನ್ನ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಹೇಳಿ ರೆಕಗ್ನೈಸ್ ಮಾಡಿದ್ದಾರೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ನಂತರ ಡೈರೆಕ್ಟ್ ಸೀಡೆಡ್ ರೈಸ್, ಈಗ ಎಲ್ಲಿನೋ ಎಫೆಕ್ಟ್ ಇಂದ ರೈನ್ ಫಾಲ್ ಸಿಸ್ಟಮ್ ಪ್ರಾಬ್ಲಮ್ ಆಗಿದೆ ಅಲ್ವಾ, ಅದಕ್ಕೆ ಡೈರೆಕ್ಟ್ ಸೀಡೆಡ್ ರೈಸ್ ಬಗ್ಗೆ ಮಾತಾಡಿದ್ದಾರೆ, ಅದರ ಬಗ್ಗೆ ನೋಡೋಣ. ನಂತರ ಪೇಟೆಂಟ್ ಮಿತ್ರ ಮೆಡಿಕಲ್ ಟೆಕ್ನಾಲಜಿ ರಿಲೇಟೆಡ್ ಇದೆ. ಅದಾದ್ಮೇಲೆ ತಂಡುಲ್ವಾಡಿ ಅನ್ನೋದು ಒಂದು ಫೋರ್ಟ್, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋಣ. ನಂತರ ಸ್ಪಿಟಿ ಸಿ ಬಕ್ತ್ರಾನ್, GI ಟ್ಯಾಗ್ ಸಿಕ್ಕಿದೆ. ನೆಕ್ಸ್ಟ್ ಮಾಚಾಟಿ. ಸೊ ಇದಿಷ್ಟನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಗೇಂಟ್ ಆಫ್ರಿಕನ್ ಸ್ನೇಲ್. ಸೊ ಗೇಂಟ್ ಆಫ್ರಿಕನ್ ಸ್ನೇಲ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಕೇರಳದ ತಿರುವಣಾವಯದಲ್ಲಿ ಈ ಒಂದು ಗೇಂಟ್ ಆಫ್ರಿಕನ್ ಸ್ನೇಲ್ ಇನ್ವೇಸಿವ್ ಸ್ಪೀಸಿಸ್. ಸೊ ಇದರಿಂದ ರ್ಯಾಪಿಡ್ ಆಗಿ ಸ್ಕೂಲ್ಸ್ ಅಲ್ಲಿ ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಆಗ್ತಿದೆ, ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಹೆಲ್ತ್ ಕನ್ಸರ್ನ್ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಗೇಂಟ್ ಆಫ್ರಿಕನ್ ಸ್ನೇಲ್ ನ್ಯೂಸ್ ಅಲ್ಲಿದೆ. ಸೊ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ಅಲ್ಲ, ಆಫ್ರಿಕನ್ ಸ್ನೇಲ್ ವಿಚ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಇಂಡಿಯಾ. ಸೊ ಇಂಡಿಯಾಗೆ ಬಿಲಾಂಗ್ ಆಗಿಲ್ಲ ಅಂತಾನೆ ಅಲ್ವಾ ಇದನ್ನ ಇನ್ವೇಸಿವ್ ಸ್ಪೀಸಿಸ್ ಅನ್ನೋದು, ವಿಚ್ ಇಸ್ ನಥಿಂಗ್ ಬಟ್ ಎಕ್ಸೋಟಿಕ್ ಸ್ಪೀಸಿಸ್ ಅಂತ ಕೂಡ ಕರಿತೀವಿ. ಇಫ್ ಇನ್ ಕೇಸ್ ಎಕ್ಸಾಮ್ ಅಲ್ಲಿ ನೀವು ಇನ್ವೇಸಿವ್ ಸ್ಪೀಸಿಸ್ ಅಂತ ನೋಡಿದ್ರು ಒಂದೇ, ಎಕ್ಸೋಟಿಕ್ ಸ್ಪೀಸಿಸ್ ಅಂದ್ರೂ ಒಂದೇ, ಜೊತೆಗೆ ಏಲಿಯನ್ ಸ್ಪೀಸಿಸ್ ಅಂದ್ರೂ ಕೂಡ ಒಂದೇನೆ. ಓಕೆನಾ? ಸೊ ನೆಕ್ಸ್ಟ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿ ಗೊತ್ತಾಯ್ತು. ಸೊ ಇದನ್ನ ಎನ್ವಿರಾನ್ಮೆಂಟ್ ಸಬ್ಜೆಕ್ಟ್ ಅಂಡರ್ ಅಲ್ಲಿ ಇನ್ವೇಸಿವ್ ಸ್ಪೀಸಿಸ್, ಇಷ್ಟು ದಿನ ನಾವು ಇನ್ವೇಸಿವ್ ಸ್ಪೀಸಿಸ್ ಗಳನ್ನ ಇನ್ ಟರ್ಮ್ಸ್ ಆಫ್ ಎಕಾಲಜಿ ನೋಡ್ತಿದ್ವಿ ಅಲ್ವಾ. ಫಾರ್ ಎಕ್ಸಾಂಪಲ್ ಯುಕ್ಯಾಲಿಪ್ಟಸ್ ಆಶ್, ಯುಕ್ಯಾಲಿಪ್ಟಸ್ ಟ್ರೀ ಏನ್ ಮಾಡ್ತಾ ಇದೆ, ಗ್ರೌಂಡ್ ವಾಟರ್ ಲೆವೆಲ್ ನ ಡಿಕ್ಲೈನ್ ಮಾಡ್ತಾ ಇದೆ. ಯಾಕೆ? ಹೆಚ್ಚಿನ ನೀರನ್ನ ಕನ್ಸ್ಯೂಮ್ ಮಾಡುತ್ತೆ, ಕರೆಕ್ಟ್ ಅಲ್ವಾ? ಹಾಗೆಯೇ ಬೇರೆ ಬೇರೆ ಸ್ಪೀಸೀಸ್ ಗಳನ್ನ ಕೂಡ ನಾವು ಇಲ್ಲಿ ತನಕ ವಿಡಿಯೋದಲ್ಲಿ ತುಂಬಾ ನೋಡಿದೀವಿ, ಅದೆಲ್ಲ ಎಕಾಲಜಿ ರಿಲೇಟೆಡ್ ನೋಡ್ತಾ ಇದ್ವಿ. ಬಟ್ ಈಗ ಹೆಲ್ತ್ ಸೆಕ್ಟರ್ ಅಲ್ಲೂ ಕೂಡ ಇನ್ವೇಸಿವ್ ಸ್ಪೀಸೀಸ್ ಗಳು ಥ್ರೆಟ್ ಅನ್ನ ಮಾಡ್ತಾ ಇದೆ. ಸೊ ಇದನ್ನ ಎನ್ವಿಯಿಂದ ನಾವ್ ಎಲ್ಲಿಗೆ ಕನೆಕ್ಟ್ ಮಾಡ್ಬೇಕು? ಹೆಲ್ತ್ ಗೆ ಕನೆಕ್ಟ್ ಮಾಡ್ಬೇಕು, ಕರೆಕ್ಟ್ ಅಲ್ವಾ? ಸೊ ಈಗ ಯಾವುದಕ್ಕೆ ಕನೆಕ್ಟ್ ಮಾಡ್ಬೇಕು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಗೇಂಟ್ ಆಫ್ರಿಕನ್ ಸ್ನೇಲ್ ಬಗ್ಗೆ ನೋಡಿದ್ರೆ, ಇದು ಪ್ರಪಂಚದ ವರ್ಸ್ಟ್ ಇನ್ವೇಸಿವ್ ಸ್ಪೀಸಿಸ್ ಅಲ್ಲಿ ಇದು ಕೂಡ ಒಂದು. ಯಾವ್ದೆಲ್ಲ ನಾವು ವರ್ಸ್ಟ್ ಇನ್ವೇಸಿವ್ ಸ್ಪೀಸಿಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ಅದ್ರಲ್ಲಿ ಈ ಒಂದು ಆಫ್ರಿಕನ್ ಸ್ನೇಲ್ ಕೂಡ ಒಂದು. ಯೂಶಲಿ 500ಕ್ಕೂ ಹೆಚ್ಚು ಕ್ರಾಪ್ಸ್ ಗಳನ್ನ ಮತ್ತೆ ಆರ್ನಮೆಂಟಲ್ ಪ್ಲಾಂಟ್ಸ್ ಗಳನ್ನ ಕನ್ಸ್ಯೂಮ್ ಮಾಡುತ್ತೆ, ತಿನ್ನತ್ತೆ. ಸೊ ಇದು ಈಸ್ಟ್ ಆಫ್ರಿಕನ್ ರೀಜನ್ಗೆ ನೇಟಿವ್ ಸ್ಪೀಸಿಸ್, ನೇಟಿವ್ ಟು ಈಸ್ಟ್ ಆಫ್ರಿಕನ್ ರೀಜನ್. ಯೂಶಲಿ ಹ್ಯೂಮಿಡ್ ಕ್ಲೈಮೇಟ್ ಇರುವಂತಹ ಟ್ರಾಪಿಕಲ್ ಕ್ಲೈಮೆಟಿಕ್ ಕಂಟ್ರೀಸ್ ಅಲ್ಲಿ ಯಥೇಚ್ಛವಾಗಿ ಈಗ ಸ್ಪ್ರೆಡ್ ಆಗಿರೋದನ್ನ ನಾವು ಕಾಣಬಹುದಾಗತ್ತೆ. ಯೂಶಲಿ ವಾರ್ಮ್ ಟ್ರಾಪಿಕಲ್ ಕ್ಲೈಮೇಟ್ ಕಂಡೀಷನ್ಸ್ ಅಲ್ಲಿ ಇದು ಹೆಚ್ಚಾಗಿ ಕಾಣಸಿಗುತ್ತೆ. ನಂತರ ಮೆಚೂರ್ಡ್ ಅಡಲ್ಟ್ ಸ್ನೇಲ್ಸ್ ಜನರಲಿ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇರುತ್ತಲ್ಲ, ಇನ್ಕ್ಲೂಡಿಂಗ್ ಗಾರ್ಬೇಜ್ ಆಗಿರಬಹುದು ಅಥವಾ ಅನಿಮಲ್ ಮ್ಯಾನ್ಯೂರ್ ಆಗಿರಬಹುದು, ಇದನ್ನ ಕನ್ಸ್ಯೂಮ್ ಮಾಡಿ ಜೀವನವನ್ನ ಮಾಡುತ್ತೆ. ಅಂಡ್ ಇಟ್ ಈಸ್ ಹೆರ್ಮಾಫ್ರೋಡೈಟ್. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಹೆರ್ಮಾಫ್ರೋಡೈಟ್. ಸೊ ಏನು ಹೆರ್ಮಾಫ್ರೋಡೈಟ್ ಅಂತ ಹೇಳಿದ್ರೆ, ಮೇಲ್ ಮತ್ತೆ ಫಿಮೇಲ್ ಆರ್ಗನ್ಸ್ ಅಂದ್ರೆ ಸೆಕ್ಷುಯಲ್ ಮೇಲ್ ಮತ್ತೆ ಫಿಮೇಲ್ ಆರ್ಗನ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಎರಡನ್ನು ಕೂಡ ಒಂದು ಸಿಂಗಲ್ ಸ್ಪೀಸೀಸ್ ಅಲ್ಲಿ ನೋಡ್ತೀವಲ್ವಾ, ಅದನ್ನ ಹೆರ್ಮಾಫ್ರೋಡೈಟ್ ಅಂತ ಹೇಳಿ ಕರೀತೇವೆ. ಸೊ ಇದು ಹೆರ್ಮಾಫ್ರೋಡೈಟ್ ಸ್ಪೀಸೀಸ್.
ನಂತರ ಇದರ ಲೆಂತ್ ಅಥವಾ ಇದರ ಎಷ್ಟು ಇಂಚ್ ಬೆಳೆಯುತ್ತೆ ಅಂದ್ರೆ ಯೂಶಲಿ 50ರಿಂದ 100 ತನಕ ಬರುತ್ತೆ ಅಂಡ್ 200 ಇಸ್ ದ ಮ್ಯಾಕ್ಸಿಮಮ್ ಲೆಂತ್. ಹೆಲ್ತ್ ಹೇಗೆ ಕನ್ಸರ್ನ್, ಹೆಲ್ತ್ ಯಾಕೆ ಇದು ಪ್ರಾಬ್ಲಮ್ ಆಗ್ತಿದೆ? ಆಬ್ವಿಯಸ್ಲಿ 500 ಕ್ರಾಪ್ಸ್ ಗಿಂತ ಹೆಚ್ಚು ಕ್ರಾಪ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಿದೆ, ಆರ್ನಮೆಂಟಲ್ ಪ್ಲಾಂಟ್ಸ್ ಗಳನ್ನ ತಿನ್ನುತ್ತೆ ಅಂದ್ರೆ ಎಕಾಲಜಿಕಲಿ ಮಾತ್ರನೇ ಇದು. ಸೊ ಇದು ಯಾಕೆ ಹೆಲ್ತ್ ಕನ್ಸರ್ನ್ ಅಂತ ಹೇಳಿದ್ರೆ ಯೂಶಲಿ ಇದು ರ್ಯಾಟ್ ಲಂಗ್ ವಾರ್ಮ್ ನ ಕ್ಯಾರಿ ಮಾಡುತ್ತೆ. ಲಂಗ್ ವಾರ್ಮ್ ಇಂದ ಬರುವಂತಹ ಡಿಸೀಸ್ ಅನ್ನ ಕ್ಯಾರಿ ಮಾಡುತ್ತೆ. ಸೊ ಆ ಡಿಸೀಸ್ ಇಂದ ಯೋಸಿನೋಫಿಲಿಕ್ ಅನ್ನುವಂತಹ ಒಂದು ಡಿಸೀಸು ಇನ್ಕ್ರೀಸ್ ಆಗುತ್ತೆ. ಯೋಸಿನೋಫಿಲಿಸ್ ಮಿನಿಂಗಿಟಿಸ್ ಅಂತ ಹೇಳಿ ಕರಿತೀವಿ. ಹ್ಯೂಮನ್ಸ್ ಅಲ್ಲಿ ಈ ರೀತಿಯಾದಂತಹ ಡಿಸೀಸ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಅಟ್ಯಾಕ್ ಆಗೋದಕ್ಕೆ ಈ ಒಂದು ಗೇಂಟ್ ಆಫ್ರಿಕನ್ಸ್ ಇದು ಪ್ರಾಬ್ಲಮ್ ಮಾಡುತ್ತೆ. ಹಾಗಾಗಿ ಈಗ ಇದು ಹೆಲ್ತ್ ಕನ್ಸರ್ನ್. ಯಥೇಚ್ಛವಾಗಿ ಮಕ್ಕಳಲ್ಲಿ ಹೆಚ್ಚಾಗಿ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಇದಿಷ್ಟು ಗೇಂಟ್ ಆಫ್ರಿಕನ್ ಸ್ನೇಲ್ ನ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ಅನ್ನ ನೋಡ್ಕೊಳ್ಳೋಣ. ಗೇಂಟ್ ಆಫ್ರಿಕನ್ ಸ್ನೇಲ್. With reference to Gant African snail, consider the following statement. First statement, it is native to humid tropical wetland of Central America. Central America ಅಲ್ಲ. ಯಾವುದಕ್ಕೆ ನೇಟಿವ್? ಈಸ್ಟ್ ಆಫ್ರಿಕನ್ ರೀಜನ್ ಗೆ ನೇಟಿವ್. ನೆಕ್ಸ್ಟ್, it acts as a vector for pathogens causing meningitis in humans. ಇದು ಕರೆಕ್ಟ್. ಕರೆಕ್ಟ್ ಅಲ್ವಾ? rat lungworm. Next, it is classified as an invasive species affecting diverse crop variety. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು 2 and 3 only is the right answer ಈ ಒಂದು ಕ್ವಶನ್ ಗೆ. ನೆಕ್ಸ್ಟ್, ಲೋಕ್ OS ಪ್ಲಾಟ್ಫಾರ್ಮ್. ಲೋಕ್ OS ಪ್ಲಾಟ್ಫಾರ್ಮ್ ಇಂದಿನ ವಿಡಿಯೋದಲ್ಲಿ ನಾವು ದೀನ್ ದಯಾಳ್ ಅಂತ್ಯೋದಯ ಯೋಜನಾ ನ್ಯಾಷನಲ್ ರೂರಲ್ ಲಿವ್ಲಿಹುಡ್ ಮಿಷನ್ ಅಡಿಯಲ್ಲಿ ವಿಮೆನ್ ಎಂಪವರ್ಮೆಂಟ್ ರಿಲೇಟೆಡ್ ಒಂದು ಪ್ಲಾಟ್ಫಾರ್ಮ್ ಅನ್ನ ನೋಡಿದ್ವಿ. ಕರೆಕ್ಟ್ ಅಲ್ವಾ? ಅದ್ರಲ್ಲಿ ಈ ಲೋಕ್ OS ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಲಾಗಿದೆ. ಹೌದಲ್ವಾ? ಸೊ ವಾಟ್ ಇಸ್ ದಿಸ್ ಲೋಕ್ OS ಪ್ಲಾಟ್ಫಾರ್ಮ್? ಲೋಕ್ ಅಂತ ಹೇಳಿದ್ರೆ ಏನ್ ಮೀನಿಂಗು? ಪೀಪಲ್. ಲೋಕಸಭಾ ಪೀಪಲ್. ಕರೆಕ್ಟ್ ಅಲ್ಲ? OS ಅಂತ ಹೇಳಿದ್ರೆ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್. ಕರೆಕ್ಟಾ? ಸೊ ಇದೊಂದು ವೆಬ್ ಮತ್ತೆ ಮೊಬೈಲ್ ಪ್ಲಾಟ್ಫಾರ್ಮ್. ವೆಬ್ ಮತ್ತೆ ಮೊಬೈಲ್ ಪ್ಲಾಟ್ಫಾರ್ಮ್. ಯಾರು ಇದನ್ನ ಡೆವಲಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದನ್ನ ಡೆವಲಪ್ ಮಾಡಿರೋದು ದೀನ್ ದಯಾಳ್ ಅನ್ನ ಅಂತ್ಯೋದಯ ಯೋಜನೆಯ ನ್ಯಾಷನಲ್ ರೂರಲ್ ಲಿವ್ಲಿಹುಡ್ ಮಿಷನ್ ಇದನ್ನ ಡೆವಲಪ್ ಮಾಡಿದೆ. ಸೊ ಇದನ್ನ ಯಾತಕ್ಕೋಸ್ಕರ ಡೆವಲಪ್ ಮಾಡಿರೋದು ಅಂತ ಹೇಳಿದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹಾಗೂ ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ ಗೆ ಡಿಜಿಟಲ್ ಸೊಲ್ಯೂಷನ್ ಕೊಡೋದಕ್ಕೋಸ್ಕರ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಸೊ ನೀವು ವಿಮೆನ್ ಎಂಪವರ್ಮೆಂಟ್ ರಿಲೇಟೆಡ್ ಏನಾದ್ರೂ ಆನ್ಸರ್ಸ್ ನ ಬರೀತಿದ್ರೆ ಮೇನ್ಸ್ ಅಲ್ಲಿ ನೀವು ಇದನ್ನ ಯೂಸ್ ಮಾಡಬಹುದಾಗುತ್ತೆ. ಕರೆಕ್ಟ್. ನೆಕ್ಸ್ಟ್, ಇದು ಅಡ್ಮಿನಿಸ್ಟ್ರೇಟರ್ ಇ ಬುಕ್ ಕೀಪರ್ ಗೆ ಸಪೋರ್ಟ್ ಮಾಡುತ್ತೆ ಅಂಡ್ ಯಾರಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಆಗಿರ್ಬೋದು, ವಿಲೇಜ್ ಆರ್ಗನೈಸೇಷನ್, ಕ್ಲಸ್ಟರ್ಸ್ ಲೆವೆಲ್ ಫೆಡರೇಷನ್ ಕ್ರಿಯೇಷನ್ ಗೆ ಅಪ್ರೂವ್ಮೆಂಟ್ ನ ಕೊಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಫೀಲ್ಡ್ ಅಲ್ಲಿ ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ ಆಕ್ಟಿವಿಟೀಸ್ ಗಳನ್ನ ರೆಕಾರ್ಡ್ ಮಾಡಲಾಗುತ್ತೆ. ಇದರಿಂದ ಬೇರೆಯವ್ರಿಗೂ ಕೂಡ ಯಾವ ರೀತಿಯಾದಂತಹ ಕಮ್ಯುನಿಟಿ ಬೇಸ್ ಅಲ್ಲಿ ಆಕ್ಟಿವಿಟಿ ನಡೀತಿದೆ ಅಂತ ಹೇಳಿ ತಿಳಿಯುತ್ತೆ. ಜೊತೆಗೆ ಲಖ್ಪತಿ ದೀದಿ ಇನಿಷಿಯೇಟಿವ್ ಇದೆಲ್ಲ ಹಿಂದಿನ ವಿಡಿಯೋದಲ್ಲಿ ನಾವು ಆಲ್ರೆಡಿ ಲಖ್ಪತಿ ದೀದಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಆ ಲಖ್ಪತಿ ದೀದಿ ಇನಿಷಿಯೇಟಿವ್ ಗೆ ದೊಡ್ಡ ಔಟ್ರೀಚ್ ಗಳನ್ನ ಪ್ರೊವೈಡ್ ಮಾಡೋದಕ್ಕೆ, ಬೆನಿಫಿಷಿಯರಿ ಟ್ರ್ಯಾಕಿಂಗ್ ನ ಮಾಡೋದಕ್ಕೆ, ಹಾಗೆ ಡಿಜಿಟಲ್ ಮಾನಿಟರಿಂಗ್ ನ ಕೊಡೋದಕ್ಕೂ ಕೂಡ ಈ ಒಂದು ಲೋಕ್ OS ಪ್ಲಾಟ್ಫಾರ್ಮ್ ಹೆಲ್ಪ್ ಮಾಡುತ್ತೆ. ಕರೆಂಟ್ಲಿ ಒಟ್ಟು 34 ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಅಲ್ಲಿ ಈ ಒಂದು ಲೋಕ್ OS ಅನ್ನ ನಾವು ಇಂಪ್ಲಿಮೆಂಟೇಷನ್ ಮಾಡಲಾಗಿದೆ. ಸೊ ಇಷ್ಟು ಈ ಒಂದು ಪ್ಲಾಟ್ಫಾರ್ಮ್ ನ ಬಗ್ಗೆ. ಸೊ ಇದರ ಬ್ಯಾಕ್ ಗ್ರೌಂಡ್ ಆಗಿ ನಿಮ್ಗೆ ಲಖ್ಪತಿ ದೀದಿ ಬಗ್ಗೆ ಕೂಡ ಕೇಳಬಹುದು, ಮತ್ತೆ ದೀನ ದಯಾಳ್ ಅನ್ನ ಅಂತ್ಯೋದಯ ಯೋಜನೆ ಬಗ್ಗೆ ಕೂಡ ಕೇಳಬಹುದು ಎಕ್ಸಾಮ್ ಅಲ್ಲಿ. The platform Lok OS recently in the news is primarily associated with digital land record modernization across border states. First one wrong. ಎರಡನೇದು comprehensive digital management of rural self-help groups. ಇದು ಕರೆಕ್ಟ್ ಆದ ಉತ್ತರ. ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್, ಮೂರನೇ ಟಾಪಿಕ್ ಆಗಿ ಬುರ್ಜೋಲಿ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಬಗ್ಗೆ ನೋಡೋಣ. ಬುರ್ಜೋಲಿ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗೋದಕ್ಕಿಂತ ಮುಂಚೆ ಇದೊಂದು ವೆಟ್ಲ್ಯಾಂಡ್.
ಏನಿದು ವೆಟ್ಲ್ಯಾಂಡ್. ಸೊ ಅಸ್ಸಾಂನ ಬುರ್ಜೋಲಿ ವೆಟ್ಲ್ಯಾಂಡ್ ಈಗ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿ ರೆಕಗ್ನಿಷನ್ ಪಡೆದಿದೆ. ಯಾರಿದಕ್ಕೆ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿ ರೆಕಗ್ನಿಷನ್ ಕೊಡೋದು? ನ್ಯಾಷನಲ್ ಬಯೋಡೈವರ್ಸಿಟಿ ಬೋರ್ಡ್. ನ್ಯಾಷನಲ್ ಬಯೋಡೈವರ್ಸಿಟಿ ಬೋರ್ಡ್. ಸೊ ಈ ನ್ಯಾಷನಲ್ ಬಯೋಡೈವರ್ಸಿಟಿ ಬೋರ್ಡ್ ಒಂದು ಸ್ಟ್ಯಾಚ್ಯುಟರಿ ಬಾಡಿ ಅಂಡರ್ ದ ಬಯೋಡೈವರ್ಸಿಟಿ ಆಕ್ಟ್ 2002. 2002ರಲ್ಲಿ ಬಯೋಡೈವರ್ಸಿಟಿ ಆಕ್ಟ್ 2002 ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೋಸ್ಕರ. ಅರ್ತ್ ಸಮಿಟ್ ಇದೆ ಅಲ್ಲ, ಈ ಅರ್ತ್ ಸಮಿಟ್ ಅಲ್ಲಿ UN CBD ಅನ್ನ ತಗೊಂಡ್ಬರ್ತೀವಲ್ವಾ, ಆ UN CBD ಅನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೋಸ್ಕರ ಭಾರತದಲ್ಲಿ ಬಯೋಡೈವರ್ಸಿಟಿ ಆಕ್ಟ್ 2002 ಅನ್ನ ತಗೊಂಡ್ಬರ್ತಾರೆ. ಆ ಬಯೋಡೈವರ್ಸಿಟಿ ಆಕ್ಟ್ 2002 ಅಲ್ಲಿ ಈ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಗೋಸ್ಕರ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಮತ್ತೆ ಗ್ರೌಂಡ್ ಲೆವೆಲ್ ಅಲ್ಲಿ ಒಂದೊಂದು ಆರ್ಗನೈಸೇಷನ್ಸ್ ಗಳನ್ನ, ಸ್ಟ್ಯಾಚ್ಯುಟರಿ ಬಾಡಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದರಲ್ಲಿ ಟಾಪ್ ಲೆವೆಲ್ ಅಲ್ಲಿ ಇರೋದು ನ್ಯಾಷನಲ್ ಬಯೋಡೈವರ್ಸಿಟಿ ಬೋರ್ಡ್. ಸೊ ಇದು ಇಂಡಿಯಾದಾದ್ಯಂತ, ಭಾರತದಾದ್ಯಂತ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಗಳನ್ನ ರೆಕಗ್ನೈಸ್ ಮಾಡುತ್ತೆ. ಓಕೆನಾ? ಸೊ ಯೂಶಲಿ ಈ ವೆಟ್ಲ್ಯಾಂಡ್ ಒರೈಸಾ ಸಾತಿವಾ ಅನ್ನುವಂತಹ ಒಂದು ರೈಸ್ ಕಲ್ಟಿವೇಶನ್ ಗೆ ಫೇಮಸ್ ಆಗಿರುವಂತಹ ಸೈಟ್. ಒರೈಸಾ ರುಫಿಪೋಗಾ ಅಂತ ಕೂಡ ಕರೀತಾರೆ, ಒರೈಸಾ ಫತಿವಾ ಅಂತ ಕೂಡ ಕರೀತಾರೆ. ಇದೊಂದು ಡೊಮೆಸ್ಟಿಕ್ ರೈಸ್ ವೆರೈಟಿ. ಸೊ ಯಾಕೆ ಈ ರೈಸ್ ತುಂಬಾ ಫೇಮಸ್ ಅಂತ ಹೇಳಿದ್ರೆ, ಈ ಒಂದು ರೈಸ್ ಫ್ಲಡ್ ರೆಸಿಸ್ಟೆನ್ಸ್ ಅನ್ನ ಮಾಡೋದು ಕೆಪಾಸಿಟಿಯನ್ನು ಹೊಂದಿದೆ, ಡಿಸೀಸ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಅಷ್ಟೇ ಅಲ್ಲ ಪೆಸ್ಟ್ ರೆಸಿಸ್ಟೆನ್ಸ್ ಅನ್ನ ಮಾಡೋಷ್ಟು ಕೆಪಾಸಿಟಿಯನ್ನ ಹೊಂದಿದೆ. ಜೊತೆಗೆ ಸ್ಯಾಲಿನಿಟಿ ಕಂಡೀಷನ್ ನ ಟಾಲರೇಟ್ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿದೆ. ಈವನ್ ಸಾಲ್ಟ್ ವಾಟರ್ ರೀಜನ್ ಅಲ್ಲಿ ಅಥವಾ ಬ್ರಾಕಿಶ್ ವಾಟರ್ ರೀಜನ್ ಅಲ್ಲೂ ಕೂಡ ಇದನ್ನ ಬೆಳಿಬಹುದಾಗತ್ತೆ. ಸೊ ಅದಕ್ಕೆ ಈ ಒಂದು ವೆರೈಟಿ ಆಫ್ ರೈಸ್ ತುಂಬಾನೇ ಫೇಮಸ್. ಈ ಬರ್ಜೋಲಿ ವೆಟ್ಲ್ಯಾಂಡ್ ಏರಿಯಾ ಇದೆಯಲ್ಲ, ಈ ಬರ್ಜೋಲಿ ವೆಟ್ಲ್ಯಾಂಡ್ ಏರಿಯಾದಲ್ಲಿ ಈ ರೈಸ್ ವೆರೈಟಿಯನ್ನ ಕಲ್ಟಿವೇಶನ್ ಮಾಡ್ತಾರೆ. ಹಾಗಾಗಿ ಬರ್ಜೋಲಿ ವೆಟ್ಲ್ಯಾಂಡ್ ಅಸ್ಸಾಂ ಅಲ್ಲಿ ಫೇಮಸ್. ಎಕ್ಸಾಮ್ ಅಲ್ಲಿ ಐದರ್ ನಿಮ್ಗೆ ಬರ್ಜೋಲಿ ವೆಟ್ಲ್ಯಾಂಡ್ ಬಗ್ಗೆ ಕೇಳಬಹುದು ಅಥವಾ ಈ ರೈಸ್ ಕಲ್ಟಿವೇಶನ್ ಬಗ್ಗೆ ಕೇಳಬಹುದಾಗತ್ತೆ. ಸೊ ರೈಸ್ ಯೂಶಲಿ ಸ್ಮಾಲ್ ಸನ್ಲೈಟ್ ಅನ್ನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ ಫ್ಲವರಿಂಗ್ ಮಾಡೋದಕ್ಕೆ ಅಥವಾ ಸೀಡ್ ಮಾಡೋದಕ್ಕೆ. ಸ್ಮಾಲ್ ಡೇ ಲೈಟ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ. ಅಂಡ್ ಇದೊಂದು ಫೋಟೋ ಸೆನ್ಸಿಟಿವ್ ಇನ್ ನೇಚರ್. ಕಂಪ್ಲೀಟ್ ಆಗಿ ಇದು ಫೋಟೋ ಸೆನ್ಸಿಟಿವ್ ನೇಚರ್ ಇರುವಂತಹ ಪ್ಲಾಂಟ್. ಸೆಕ್ಷನ್ 37 ಆಫ್ ಬಯೋಡೈವರ್ಸಿಟಿ ಆಕ್ಟ್ 2002 ನ ಅಡಿಯಲ್ಲಿ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಗಳನ್ನ ರೆಕಗ್ನಿಷನ್ ಮಾಡ್ತಾರೆ. ಇತ್ತೀಚೆಗೆ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಆಕ್ಟ್ ಇದ್ರೆ ಅದ್ರ ಬಗ್ಗೆ ಡೈರೆಕ್ಟ್ ಆಗಿ ಹೇಳಲ್ಲ, ಸೆಕ್ಷನ್ಸ್ ಗಳನ್ನ ಕೂಡ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಬಯೋಡೈವರ್ಸಿಟಿ ಆಕ್ಟ್ ನ ಅಡಿಯಲ್ಲಿ ಯಾವ ಸೆಕ್ಷನ್ ಅಲ್ಲಿ ಬಯೋ ಹೆರಿಟೇಜ್ ಸೈಟ್ಸ್ ಗಳನ್ನ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸೆಕ್ಷನ್ 37 ನ ಅಡಿಯಲ್ಲಿ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಗಳನ್ನ ರೆಕಗ್ನಿಷನ್ ಮಾಡ್ತಿದ್ದಾರೆ. ಯಾರು ರೆಕಗ್ನಿಷನ್ ಮಾಡ್ತಾರೆ? ಸ್ಟೇಟ್ ಗವರ್ಮೆಂಟ್ ರೆಕಗ್ನಿಷನ್ ಮಾಡ್ತಾರೆ. ಸ್ಟೇಟ್ ಗವರ್ಮೆಂಟ್ ರೆಕಗ್ನಿಷನ್ ಮಾಡೋದಕ್ಕಿಂತ ಮುಂಚೆ ಸುತ್ತಮುತ್ತ ಇರುವಂತಹ ಲೋಕಲ್ ಬಾಡೀಸ್ ಗಳ, ಅಂದ್ರೆ ಲೋಕಲ್ ಬಾಡಿ ಬಯೋಡೈವರ್ಸಿಟಿ ಸೈಟ್ಸ್ ಗಳ ಹತ್ರ ಕನ್ಸಲ್ಟೇಷನ್ ತಗೊಂಡು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಹೇಳ್ಬಿಟ್ಟು ಎಸ್ಟಾಬ್ಲಿಷ್ ಮಾಡ್ಲಾಗತ್ತೆ. ಓಕೆನಾ? ಸೊ ಇದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ನ ಬಗ್ಗೆ. ಎಕ್ಸಾಮ್ ಅಲ್ಲಿ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಬಗ್ಗೆ ಏನಾದ್ರು ಕೇಳ್ತಾರೆ ಅಥವಾ ರೈಸ್ ಬಗ್ಗೆ ಏನಾದ್ರು ಕೇಳ್ತಾರೆ. ಓಕೆ, ನೆಕ್ಸ್ಟ್ 2007ರಲ್ಲಿ ನಲ್ಲೂರು ಟ್ಯಾಮರಿಂಡ್ ಗ್ರೋ, ಇದು ಕರ್ನಾಟಕದ ಬೆಂಗಳೂರಿನಲ್ಲಿ ಇರೋದು, ಭಾರತದ ಮೊದಲ ಹೆರಿಟೇಜ್ ಸೈಟ್ ಆಗಿ 2007ರಲ್ಲಿ ರೆಕಗ್ನಿಷನ್ ಮಾಡಲಾಗುತ್ತೆ. ಇದಿಷ್ಟು ಈ ಒಂದು ಟಾಪಿಕ್ನ ಬಗ್ಗೆ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ಅನ್ನ ನೋಡೋಣ. Why is the recently declared Borjoli Wetland Biodiversity Heritage Site globally significant for climate resilient agriculture? First option, it hosts unique cold tolerant dry wheat variety. ಅಲ್ಲ. ಎರಡನೇದು, it harbors wild rice progenitor Oryza rufipogon. ಇದು ಕೂಡ ಕರೆಕ್ಟ್. So option B is the right answer for this particular question. ನೆಕ್ಸ್ಟ್ ಟಾಪಿಕ್, ಡೈರೆಕ್ಟ್ ಸೀಡೆಡ್ ರೈಸ್. ಸೊ ಡೈರೆಕ್ಟ್ ಸೀಡೆಡ್ ರೈಸ್ ನ್ಯೂಸ್ ಅಲ್ಲಿ ಯಾಕಿದೆ? ರೈನ್ಫಾಲ್ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ? ಸೊ ಅದರಿಂದಾಗಿ ಎಲ್ನಿನೋ ಎಫೆಕ್ಟ್ ಇಂದಾಗಿ ರೈನ್ಫಾಲ್ ಪ್ರಾಬ್ಲಮ್ ಆಗ್ತದೆ. ಇದರಿಂದ ಅಗ್ರಿಕಲ್ಚರಲ್ ಪ್ರಾಬ್ಲಮ್ ಆಗ್ಬಾರ್ದಲ್ವಾ? ಅದಕ್ಕೋಸ್ಕರ ಛತ್ತೀಸ್ಗಢ ಗವರ್ಮೆಂಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ,
ತಮ್ಮ ರೈತರಿಗೆ ಆಯಿಲ್ ಸೀಡ್ ಕಲ್ಟಿವೇಶನ್ ಅಂದ್ರೆ ಎಣ್ಣೆಯ ಬೀಜಗಳನ್ನ ಬಿತ್ತೋದಕ್ಕೆ ಅಥವಾ ರೈಸ್ ಕಲ್ಟಿವೇಶನ್ ಮಾಡುವಾಗ, ಯಾವಾಗ ರೈಸ್ ಕಲ್ಟಿವೇಶನ್ ಮಾಡ್ತಾರೆ? ಖಾರಿಫ್ ಸೀಸನ್ ಅಲ್ಲಿ, ಕರೆಕ್ಟಾ? ಸೊ ರೈಸ್ ಕಲ್ಟಿವೇಶನ್ ಮಾಡುವಾಗ ನೀವು ಡೈರೆಕ್ಟ್ ಸೀಡೆಡ್ ರೈಸ್ ಮೆಥಡ್ ಅನ್ನ ಯೂಸ್ ಮಾಡಿ ಅಂತ ಹೇಳಿ ಅನೌನ್ಸ್ ಮಾಡಲಾಗಿದೆ ಅಪ್ಕಮಿಂಗ್ ಖಾರಿಫ್ ಸೀಸನ್ಗೋಸ್ಕರ. ಸೊ ಹಾಗಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಡೈರೆಕ್ಟ್ ಸೀಡೆಡ್ ರೈಸ್ ತುಂಬಾನೇ ಇಂಪಾರ್ಟೆಂಟ್. ಡೈರೆಕ್ಟ್ ಸೀಡೆಡ್ ರೈಸ್ ಅಂತ ಹೇಳಿದ್ರೆ ಹಳೆಯ ಮೆಥಡಾಲಜಿ, ಅಂದ್ರೆ ಈಗ ಏನು ಹಳೆ ಮೆಥಡಾಲಜಿ ಏನು, ಇದ್ರಲ್ಲಿ ಎಲ್ಲಿ ಅದನ್ನ ಸಪರೇಟ್ ಆಗಿ ರೈಸ್ ಅನ್ನ ಒಂದು ಜಾಗದಲ್ಲಿ ಇಟ್ಬಿಟ್ಟು ಅದು ಜರ್ಮಿನೇಟ್ ಆಗೋ ತನಕ ಕಾದು ಈ ರೀತಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾ ಇದ್ವಿ, ಕರೆಕ್ಟ್ ಅಲ್ವಾ? ಸೊ ಇನ್ಸ್ಟೆಡ್ ಆಫ್ ದಟ್ ಇದೊಂದು ಟ್ರೆಡಿಷನಲ್ ಮೆಥಡ್. ಯೂಶಲಿ ವಾಟರ್ ಕನ್ಸ್ಯೂಮ್ ಜಾಸ್ತಿ ಅಂಡ್ ಫರ್ಟಿಲೈಸರ್ ಕೂಡ ಜಾಸ್ತಿ ಬೇಕಾಗತ್ತೆ ಅಂಡ್ ಲೇಬರ್ ಕೂಡ ಜಾಸ್ತಿ ಬೇಕಾಗತ್ತೆ. ಯಾವ್ದಕ್ಕೆ? ಆ ಟ್ರೆಡಿಷನಲ್ ಮೆಥಡ್ಗೆ, ಟ್ರಾನ್ಸ್ಪ್ಲಾಂಟಿಂಗ್ ದ ರೈಸ್, ಕರೆಕ್ಟ್ ಅಲ್ವಾ? ನರ್ಸರಿಯಿಂದ ಫೀಲ್ಡ್ ತಂದು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ವೆಹಿಕ್ಯುಲರ್ ಚಾರ್ಜಸ್ ಬೇಕಾಗತ್ತೆ, ಜಾಸ್ತಿ ಲೇಬರ್ ಕನ್ಸ್ಯೂಮಿಂಗ್ ಕೂಡ ಹೌದು, ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಈಗ ಅದನ್ನ ರಿಪ್ಲೇಸ್ ಮಾಡ್ಬಿಟ್ಟು ಡೈರೆಕ್ಟ್ ಸೀಡೆಡ್ ರೈಸ್ ಅನ್ನ ತರಬೇಕು ಅಂತ ಹೇಳ್ಬಿಟ್ಟು ರೈಸ್ ಸೀಡ್ ನ ಡೈರೆಕ್ಟ್ ಆಗಿ ಫೀಲ್ಡ್ ಅಲ್ಲೇ ಸಾ ಮಾಡೋದು, ಓಕೆನಾ? ಫೀಲ್ಡ್ ಅಲ್ಲೇ ತಗೊಂಡೋಗಿ ನಡೋದು. ಸೊ ಇಲ್ಲೇನಾಗುತ್ತೆ, ಸೀಡು ಅಲ್ಲೇ ಜರ್ಮಿನೇಟ್ ಆಗಿ ಅಲ್ಲೇನೆ ಗ್ರೋತ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದು ಮಾಡರ್ನ್ ಫಾರ್ಮ್ ಆಫ್ ಟೆಕ್ನಿಕ್. ಯೂಶಲಿ ಈ ಟೆಕ್ನಿಕ್ ಅನ್ನ ಮೀಡಿಯಂ ಟೆಕ್ಸ್ಚರ್ ಸಾಯಿಲ್ ಟು ಹೆವಿ ಟೆಕ್ಸ್ಚರ್ ಸಾಯಿಲ್ ಅಲ್ಲಿ ಯೂಸ್ ಮಾಡಬಹುದು. ಎಲ್ಲಾ ಸಾಯಿಲ್ ಅಲ್ಲೂ ಯೂಸ್ ಮಾಡಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಸೊ ಯಾವ ರೀತಿಯಾದಂತಹ ಸಾಯಿಲ್ ಫೀಚರ್ ಇರ್ಬೇಕಿದ್ರಲ್ಲಿ? ಮೀಡಿಯಂ ಟು ಹೆವಿ, ಮೀಡಿಯಂ ಟು ಹೆವಿ ಟೆಕ್ಸ್ಚರ್ಡ್ ಸಾಯಿಲ್. ಮೀಡಿಯಂ ಅಂತ ಹೇಳಿದ್ರೆ ಯಾವುದು? ಲೋಮಿ ಸಾಯಿಲ್, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಹೆವಿ ಟೆಕ್ಸ್ಚರ್ಡ್ ಅಂತ ಹೇಳಿದ್ರೆ ಕ್ಲೇ, ಹೌದಲ್ವಾ? ಮೀಡಿಯಂ ಟು ಹೆವಿ ಟೆಕ್ಸ್ಚರ್ಡ್ ಸಾಯಿಲ್ ಅಲ್ಲಿ ಈ ಒಂದು ರೈಸ್ ಸೀಡೆಡ್ ಟೆಕ್ನಾಲಜಿಯನ್ನ ಯೂಸ್ ಮಾಡಬಹುದು. ಬಟ್ ಸಾಯಿಲ್ ಏನಾದ್ರೂ ನಮ್ಗೆ ಪೋರ್ ಡ್ರೈನೇಜ್ ಕೆಪಾಸಿಟಿ ಇದ್ರೆ ಅಥವಾ ಲೈಟ್ ಟೆಕ್ಸ್ಚರ್ಡ್ ಆಗಿದ್ರೆ ಅಲ್ಲಿ ಈ ಒಂದು ಸೀಡ್ ಡೈರೆಕ್ಟ್ ಸೀಡೆಡ್ ರೈಸ್ ಅನ್ನ ಯೂಸ್ ಮಾಡೋದಿಲ್ಲ. ಸೊ ಇದರ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಒಂದು ಲೇಬರ್ ಇಂಟೆನ್ಸಿವ್ ನ ಕಂಟ್ರೋಲ್ ಮಾಡಿ, ಕರೆಕ್ಟ್ ಅಲ್ವಾ? ಎರಡನೇದಾಗಿ ಟ್ರಾನ್ಸ್ಪ್ಲಾಂಟೇಶನ್ ಕಾಸ್ಟ್ ಅನ್ನ ಕಂಟ್ರೋಲ್ ಮಾಡಬಹುದು. ಫಾರ್ಮರ್ಸ್ ಇನ್ಕಮ್ ಜಾಸ್ತಿ ಆಗುತ್ತೆ, ಫಾರ್ಮರ್ಸ್ ಎಫರ್ಟ್ ಕಡಿಮೆ ಆಗ್ತಾ ಬರುತ್ತೆ, ಕರೆಕ್ಟ್ ಅಲ್ವಾ? ಅಂಡ್ ಡೈರೆಕ್ಟ್ ಸೀಡೆಡ್ ರೈಸ್ ನ ಯೂಶಲಿ ವಾಟರ್ ಎಫಿಷಿಯಂಟ್ ಮೆಥಡಾಲಜಿ ಅಂತ ಕರೀತಾರೆ. ಯಾಕಂದ್ರೆ ನಾರ್ಮಲ್ ಮೆಥಡಾಲಜಿಗೆ ಕಂಪೇರ್ ಮಾಡಿದ್ರೆ 50% ಆಫ್ ದ ವಾಟರ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್, ಸೊ ಇಲ್ಲಿ ಈವನ್ ಇದರಲ್ಲಿ ಕಂಟಿನ್ಯೂಸ್ ವಾಟರ್ ಸಪ್ಲೈ ಅವಶ್ಯಕತೆ ಕೂಡ ಇರೋದಿಲ್ಲ. ಅಂಡ್ ಈ ರೈಸ್ ಕಲ್ಟಿವೇಶನ್ ರೀಜನ್ ಏನಿದೆ ಅಲ್ವಾ, ಇದು ಹೈ ರೀಜನ್ ಆಫ್ ಮೀಥೇನ್ ಎಮಿಷನ್, ದಟ್ ಇಸ್ ದ ಗ್ರೀನ್ ಹೌಸ್ ಗ್ಯಾಸ್, ಕರೆಕ್ಟ್ ಅಲ್ವಾ? ಇಫ್ ಇನ್ ಕೇಸ್ ನಾವು ಡೈರೆಕ್ಟ್ ಸೀಡೆಡ್ ರೈಸ್ ಅನ್ನ ಯೂಸ್ ಮಾಡಿದ್ರೆ ಮೀಥೇನ್ ಎಮಿಷನ್ ನ ಕಂಟ್ರೋಲ್ ಮಾಡಬಹುದು, ವಿಚ್ ಇಸ್ ನಥಿಂಗ್ ಬಟ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ನ ಮಿಟಿಗೇಟ್ ಅನ್ನ ಮಾಡಬಹುದು. ಇದರಿಂದ ಕ್ಲೈಮೇಟ್ ಚೇಂಜ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಿರೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಮೆಥಡ್ ಹೆಲ್ಪ್ ಆಗುತ್ತೆ, ಹೌದಾ? ನೆಕ್ಸ್ಟ್, ಮೀಥೇನ್ ಪ್ಲಡ್ಜ್ ಅಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಇನಿಷಿಯೇಟಿವ್ ಇದೆ ಅಲ್ವಾ, ಅದಕ್ಕೆ ಇಂಡಿಯಾ ಇನ್ನ ಸೈನ್ ಮಾಡಿಲ್ಲ. ಯಾಕಂದ್ರೆ 30% ಆಫ್ ದ ಮೀಥೇನ್ ಎಮಿಷನ್ ನ ಮಿಟಿಗೇಟ್ ಮಾಡ್ಬೇಕು ಅನ್ನೋದು ಅದರ ಇನಿಷಿಯೇಟಿವ್. ಸೊ ಇನ್ ಕೇಸ್ ಈ ಮೆಥಡಾಲಜಿಯನ್ನ ನಾವು ಆಲ್ ಓವರ್ ಇಂಡಿಯಾ ಅಡಾಪ್ಟ್ ಮಾಡ್ಕೊಂಡ್ರೆ ರೈಸ್ ಕಲ್ಟಿವೇಶನ್ ಕೂಡ ಜಾಸ್ತಿ ಆಗುತ್ತೆ ಅಂಡ್ ನಾವು ಮೀಥೇನ್ ಪ್ಲಡ್ಜ್ಗೆ ಸಿಗ್ನೇಟರೀಸ್ ಕೂಡ ಆಗಬಹುದಾಗತ್ತೆ, ಕರೆಕ್ಟ್ ಅಲ್ವಾ? ಸೊ ಇದಿಷ್ಟು ಡೈರೆಕ್ಟ್ ಸೀಡೆಡ್ ರೈಸ್ ನ ಬಗ್ಗೆ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಪೊಟೆನ್ಶಿಯಲ್ ಅಡ್ವಾಂಟೇಜ್ ಆಫ್ ಡೈರೆಕ್ಟ್ ಸೀಡೆಡ್ ರೈಸ್ ಮೆಥಡ್ ಓವರ್ ಟ್ರಾನ್ಸ್ಪ್ಲಾಂಟಿಂಗ್? First one, reduced emission of greenhouse gases like methane, correct. Next, suitability across all light textured sandy soil, ನಾನು ಆಲ್ರೆಡಿ ಹೇಳಿದ್ದೆ, ಕರೆಕ್ಟ್ ಅಲ್ಲ? ಮೀಡಿಯಂ ಟು ಹೆವಿ ಟೆಕ್ಸ್ಚರ್ಡ್ ಸಾಯಿಲ್ ಇರ್ಬೇಕು, ಅಂದ್ರೆ ಲೋಮಿ ಟು ಕ್ಲೇ ಸಾಯಿಲ್ ಇರ್ಬೇಕು ಹೊರತು ಲೈಟ್ ಟೆಕ್ಸ್ಚರ್ಡ್ ಬೇಡ, ಕರೆಕ್ಟ್ ಅಲ್ಲ? ಸೊ ಸೆಕೆಂಡ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಥರ್ಡ್ ಒನ್ ನೋಡೋಣ.
drastic reduction in farm labor and water requirement. 50% of the water requirement ಅನ್ನ mitigate ಮಾಡಬಹುದು just by using the direct seeded rice. ಸೊ ಇದರಿಂದ ನಮ್ಗೆ ವಾಟರ್ ಪ್ರಾಬ್ಲಮ್ ಏನಾಗ್ತದೆ ಅಗ್ರಿಕಲ್ಚರಲ್ ರೀಜನ್ ಅಲ್ಲಿ ಅದನ್ನ ಮಿಟಿಗೇಟ್ ಮಾಡಬಹುದು. ಕರೆಕ್ಟಾ? ಸೊ ವಾಟ್ ಕ್ಯಾನ್ ಬಿ ದ ಚಾಲೆಂಜ್ ಫಾರ್ ದಿಸ್? ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ಬಟ್ ಇದಕ್ಕೆ ಚಾಲೆಂಜ್ ಏನು? ಒಂದು, ಸೀಡ್ ಅನ್ನ ಡೈರೆಕ್ಟ್ ಆಗಿ ನಾವು ಯೂಸ್ ಮಾಡೋದ್ರಿಂದ ಆ ಸೀಡ್ ರೇಟ್ ಜಾಸ್ತಿ ಇರುತ್ತಾ, ಮತ್ತೆ ಎಲ್ಲಾದ್ರೂ ಕೂಡ ಸೀಡ್ ನ ಕೆಲವೊಂದ್ಸಲ ಸೀಡ್ ಎಕ್ಸ್ಪೋಸ್ಡ್ ಸೀಡ್ ಆಗಿರೋದ್ರಿಂದ ಬರ್ಡ್ಸ್ ಮತ್ತೆ ಪೆಸ್ಟ್ ಅಟ್ಯಾಕ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ವೀಡ್ ಮ್ಯಾನೇಜ್ಮೆಂಟ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ ರೀತಿಯಾದಂತಹ ಚಾಲೆಂಜಸ್ ಅನ್ನ ಫೇಸ್ ಮಾಡ್ಬೇಕಾಗತ್ತೆ. ಇದು ಕಡಿಮೆ ಕಂಪೇರ್ ಟು ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜಸ್ ಕಡಿಮೆ. ನೆಕ್ಸ್ಟ್, ಪೇಟೆಂಟ್ ಮಿತ್ರ. ಪೇಟೆಂಟ್ ಮಿತ್ರ, ಮೆಡಿಕಲ್ ಇನೋವೇಷನ್ ಪೇಟೆಂಟ್ ಮಿತ್ರ ಪ್ಲಾಟ್ಫಾರ್ಮ್ ನ್ಯಾಷನಲ್ ಮೆಡಿಕಲ್ ಕಮಿಷನ್ಸ್ ಏನ್ ಹೇಳಿದೆ ಅಂತ ಹೇಳಿದ್ರೆ, ಎಲ್ಲ ನ್ಯಾಷನಲ್ ಮೆಡಿಕಲ್ ಕಮಿಷನ್ಸ್, ಎಲ್ಲಾ ಮೆಡಿಕಲ್ ಕಾಲೇಜಸ್ ಮತ್ತೆ ಇನ್ಸ್ಟಿಟ್ಯೂಷನ್ಸ್ಗೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಿಪೇರ್ ಮಾಡಿರುವಂತಹ ಮಿತ್ರ ಪ್ಲಾಟ್ಫಾರ್ಮ್ ನ, ಪೇಟೆಂಟ್ ಮಿತ್ರ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದೆ. ಸೊ ಹಾಗಾಗಿ ಈ ಒಂದು ಪೇಟೆಂಟ್ ಮಿತ್ರ ಪ್ಲಾಟ್ಫಾರ್ಮ್ ಯೂಸ್ ಅಲ್ಲಿದೆ. ಇದು ಟೆಕ್ನಾಲಜಿ ಟ್ರಾನ್ಸ್ಫರ್ ಹಾಗೂ ಪೇಟೆಂಟ್ ಫೈಲಿಂಗ್ ಗೆ ಗವರ್ಮೆಂಟ್ ಫಂಡಿಂಗ್ ಸಪೋರ್ಟ್ ಇಂದ ತರಲಾಗಿದೆ. ಇದನ್ನ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಎಸ್ಟಾಬ್ಲಿಷ್ ಮಾಡಿರೋದು ಅಲಾಂಗ್ ವಿತ್ ದ ರೆಕಮೆಂಡೇಶನ್ ಆಫ್ ನೀತಿ ಆಯೋಗ್ ಗೈಡೆನ್ಸ್. ನೀತಿ ಆಯೋಗ್ ಗೈಡೆನ್ಸ್ ಅನ್ನ ಇಲ್ಲಿ ಯೂಸ್ ಮಾಡಲಾಗಿದೆ. ಅಂಡ್ ಪಾರ್ಟ್ನರ್ಶಿಪ್, ಯಾರ್ಯಾರು ಇದರಲ್ಲಿ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ, ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಇದ್ರ ಜೊತೆಗೆ ಪಾರ್ಟ್ನರ್ಶಿಪ್ ಅನ್ನ ಹೊಂದಿದೆ. ಜೊತೆಗೆ ಇದ್ರ ಜೊತೆಯಲ್ಲಿ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಜೊತೆ ಕೂಡ ಟೈ ಅಪ್ ಆಗ್ಬಿಟ್ಟು ಡೆವಲಪ್ ಅನ್ನ ಮಾಡಿದೆ. ಸೊ ಇದನ್ನ ನೀವು ಯೂಶಲಿ ಎಕ್ಸಾಮ್ ಅಲ್ಲಿ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಯೂಸ್ ಮಾಡಬಹುದಾಗುತ್ತೆ. With reference to the medical innovation patent Mitra platform, consider the following. It is portal initiated entirely by the Ministry of Commerce and Industry. Idu wrong. ಎರಡನೇದಾಗಿ it provides government funded legal and analytical support for patent filing. ಇದು ಸರಿ. Next, it assists only privately owned biotech startup in technology commercialization. ಇದು wrong. So answer ಬಂದು 2 only is the right answer. Next topic, ತಂಡಲ್ವಾಡಿ ಫೋರ್ಟ್. ತಂಡಲ್ವಾಡಿ ಫೋರ್ಟ್, ಸೊ ಇದು ಮಹಾರಾಷ್ಟ್ರದಲ್ಲಿರುವಂತಹ ಫೋರ್ಟ್. 800 ವರ್ಷ ಹಳೆಯ ಹಿಸ್ಟ್ರಿಯನ್ನ ಪಡ್ಕೊಂಡಿದೆ. ಇದನ್ನ ಯೂಶಲಿ ಇವಾಗ ವಾಚ್ ಟವರ್ ಆಗಿ ಯೂಸ್ ಮಾಡಲಾಗ್ತಿದೆ. 13ನೇ ಶತಮಾನದಲ್ಲಿ ರಾಜ ಭೀಮದೇವ ಕಿಂಗ್ಡಮ್ ಸಮಯದಲ್ಲಿ ಇದನ್ನ ಕಟ್ಟಿದ್ರು. ಅಂಡ್ ಇಟ್ ವಾಸ್ ಯೂಸ್ಡ್ ಆಸ್ ಅ reconnoiter fort to keep a watch on neighboring fort and Arabian Sea. neighboring fort ಮತ್ತೆ ಅರೇಬಿಯನ್ ಸಿ ಅನ್ನ ವಾಚ್ ಮಾಡಲಿಕ್ಕೋಸ್ಕರ ಕಟ್ಟಿದ್ದಂತಹ ಒಂದು ವಾಚ್ ಟವರ್ ಅಂತಾನೆ ಇದನ್ನ ಹೇಳ್ಬೋದಾಗುತ್ತೆ. 1454ರಲ್ಲಿ ಸುಲ್ತಾನ್ ಆಫ್ ಅಹಮದಾಬಾದ್ ಮಹಿಕಾಟಿ ಅಂತ ಇದ್ರು, ಅವರು ಈ ಫೋರ್ಟ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿದ್ರು. ಈ ಫೋರ್ಟ್ ಅನ್ನ ಕ್ಯಾಪ್ಚರ್ ಮಾಡಿದ್ರು. ಈ ಫೋರ್ಟ್ ಅನ್ನ ಫೋರ್ಟ್ ಮಹೀಮ್ ಅಂತ ಕೂಡ ಕರೀತಾರೆ. ಜೊತೆಗೆ ಅಹಮದಾಬಾದ್ ಸುಲ್ತಾನ್ನ ಒಬ್ರು ಸರ್ದಾರ್ ಮಲ್ಲಿಕ್ ಅಲ್ಲಾವುದ್ದೀನ್ ತಂಡಲ್ವಾಡಿ ಫೋರ್ಟ್ ನ ಚೀಫ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ರು. 1509ರಲ್ಲಿ ಪೋರ್ಚುಗೀಸ್ ಈ ಫೋರ್ಟ್ ಅನ್ನ ವಶಪಡಿಸ್ಕೋತಾರೆ. ಅವರಿಂದ 1737ರಲ್ಲಿ ಮರಾಠಾಸು ಈ ಫೋರ್ಟ್ ಅನ್ನ ಮತ್ತೆ ರೀಕ್ಯಾಪ್ಚರ್ ನ ಮಾಡ್ಕೋತಾರೆ. ಯಾವ ಸಮಯದಲ್ಲಿ? ಬ್ಯಾಟಲ್ ಆಫ್ ಬ್ಯಾಸಿನ್ ನ ಸಮಯದಲ್ಲಿ. ನೆನಪಿರ್ಲಿ, ಬ್ಯಾಟಲ್ ಆಫ್ ಬ್ಯಾಸಿನ್ ಬಗ್ಗೆ ಕ್ವಶನ್ ಕೇಳುವಂತಹ ಚಾನ್ಸಸ್ ಇರುತ್ತೆ ತಂಡಲ್ವಾಡಿ ಫೋರ್ಟ್ ಯೂಸ್ ಅಲ್ಲಿ ಇರೋದ್ರಿಂದ. ಈ ಫೋರ್ಟ್ ಅಲ್ಲಿ ನೋ ಬ್ಯಾಸ್ಟಿಯಾನ್ಸ್ ಅಂತ ಹೇಳಿದ್ರೆ ಮಾಲ್ ಇಲ್ಲ ಮತ್ತೆ ಹೌಸಸ್ ಕೂಡ ಇಲ್ಲ. ಜಸ್ಟ್ ಇದೊಂದು ಲೈಕ್ ವಾಚ್ ಟವರ್ ನ ಹೇಗೆ ಬಿಲ್ಡ್ ಮಾಡಿರ್ತಾರಲ್ಲ ಆ ತರ ಫೋರ್ಟ್ ಇದೆ. Next, the historic Tundulwadi Fort, recently highlighted in news report, sits at the strategic confluence of which of the river system? Surya and Vaitarana river system. So option C is the right answer for this particular question. Next to Spiti Sea Bookthron.
ಸೊ ಇದಕ್ಕೆ ಸ್ಪಿತಿಯಲ್ಲಿರುವಂತಹ ಈ ಒಂದು ವೆರೈಟೀಸ್ ಆಫ್ ಬೆರೀಸ್ಗೆ GI ಟ್ಯಾಗ್ ಸಿಕ್ಕಿದೆ. ಇದನ್ನ ವಂಡರ್ ಪ್ಲಾಂಟ್ ಅಂತ ಕೂಡ ಕರೀತಾರೆ, ಲಡಾಖ್ ಗೋಲ್ಡ್ ಅಂತ ಕೂಡ ಕರೀತಾರೆ, ಜೊತೆಗೆ ಇದಕ್ಕೆ ಗೋಲ್ಡನ್ ಬುಷ್ ಅಂತ ಕೂಡ ಕರೆಯಲಾಗುತ್ತೆ, ಜೊತೆಗೆ ಗೋಲ್ಡನ್ ಮೈನ್ ಆಫ್ ಕೋಲ್ಡ್ ಡೆಸರ್ಟ್ ಅಂತ ಕೂಡ ಕರೀತಾರೆ. ಈ ರೀತಿಯ ಬೇರೆ ಬೇರೆ ಹೆಸರಿನಲ್ಲಿ ಈ ಒಂದು ಸಿ ಉತ್ರಾನ್ ನ ಕರೆಯಲಾಗುತ್ತೆ. ಸೊ ಇದನ್ನ ಟ್ರಾನ್ಸ್ ಹಿಮಾಲಯನ್ ರೀಜನ್ ಅಲ್ಲಿ ಯಥೇಚ್ಛವಾಗಿ ಬೆಳೀತಾರೆ. ಯೂಶಲಿ ಇದು ಸ್ಮಾಲ್ ಆರೆಂಜ್ ಅಥವಾ ಯೆಲ್ಲೋ ಕಲರ್ಡ್ ಬೆರೀಸ್ ತರ ಕಾಣುತ್ತೆ. ಇಮ್ಯಾಜಿನ್ ನೋಡ್ಬೋದು, ಕರೆಕ್ಟ್ ಅಲ್ಲ? ಬೆರೀಸ್ ತರ ಕಾಣುತ್ತೆ. ಅಂಡ್ ಇದ್ರ ಟೇಸ್ಟ್ ಬಂದ್ಬಿಟ್ಟು ಸೋರ್ ಟೇಸ್ಟ್ ಇರುತ್ತೆ, ವಿಟಮಿನ್ಸ್ ರಿಚ್ ಇರುತ್ತೆ. ಎಸ್ಪೆಷಲಿ ಸೋರ್ ಟೇಸ್ಟ್ ಇರುತ್ತೆ, ವಿಟಮಿನ್ ಸಿ ರಿಚ್ ಇರುವಂತಹ ಬೆರೀಸ್ ಇದು. ಯೂಶಲಿ ಹಾರ್ಶ್ ಕ್ಲೈಮೆಟಿಕ್ ಕಂಡೀಷನ್ ಅಲ್ಲಿ -43 to -40 ° ಟೆಂಪರೇಚರ್ ಕಂಡೀಷನ್ಸ್ ಅಲ್ಲಿ ಬದುಕುವಂತಹ ಕೆಪಾಸಿಟಿ ಇದಕ್ಕಿದೆ. ಜೊತೆಗೆ ಇದು ಸಾಲ್ಟ್ ಟಾಲರೆಂಟ್ ಪ್ಲಾಂಟ್ ಮತ್ತೆ ಯೂಶಲಿ ಫುಲ್ ಸನ್ಲೈಟ್ ನ ಡಿಮ್ಯಾಂಡ್ ಮಾಡುತ್ತೆ ಫಾರ್ ದ ಗ್ರೋತ್ ಪರ್ಪಸ್. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಸಿ ಬುಕ್ರಾನ್. ಇಟ್ ಈಸ್ ಕಾಮನ್ಲಿ ರೆಫರ್ಡ್ ಟು ಆಸ್ ಲಡಾಖ್ ಗೋಲ್ಡ್ ಆಫ್ ಕೋಲ್ಡ್ ಡೆಸರ್ಟ್. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್. The plant belongs to the Elaeagnacea family, adopting soil binding. ಇದು ಕೂಡ ಸರಿಯಾದ ಉತ್ತರ. Next third one. It sheds its nutrient-rich berries immediately at the start of winter. ಇದು wrong. So answer ಬಂದು 1 and 2 only is the right answer for this particular question. Next last topic ಅನ್ನು ನೋಡ್ಕೊಳ್ಳೋಣ. ಮಾಚಾ ಟೀ. ಭಾರತದಲ್ಲಿ ಮೊದಲ ಬಾರಿಗೆ ಮಾಚಾ ಟೀಯನ್ನ ಒಂದು ಟೀ ಎಸ್ಟೇಟಿನ ಮೂಲಕ ಈಗ ತಗೊಂಡ್ಬರಲಾಗಿದೆ. ಸೊ ಅದಕ್ಕೋಸ್ಕರ ಮಾಚಾ ಟೀ ನ್ಯೂಸ್ ಅಲ್ಲಿದೆ. ಮಾಚಾ ಟೀ ಅಂತ ಹೇಳಿದ್ರೆ ಯೂಶಲಿ ಇದು ತುಂಬಾನೇ ಫೈನ್ಲಿ ಗ್ರೌಂಡ್ ಗ್ರೀನ್ ಟೀ ಪೌಡರ್, ಸ್ಪೆಷಲಿ ಪ್ರೊಸೆಸ್ಡ್ ಮಾಡಿ ಇದನ್ನ ತಯಾರಿಸಲಾಗಿರುತ್ತೆ. ಶೇಡ್ ಗ್ರೋನ್ ಟೀ ಅಂತ ಹೇಳಿದ್ರೆ ಶೇಡ್ ಪ್ಲೇಸ್ ಅಲ್ಲಿ ಬೆಳೆದಿರುವಂತಹ ಟೀ ಪೌಡರ್ ಇದು. ಕ್ಯಾಮೆಲಿಯಾ ಸಿನೆನ್ಸಿಸ್ ಅನ್ನುವಂತಹ ಒಂದು ಶೇಡ್ ಗ್ರೋನ್ ಟೀ ಲೀವ್ಸ್ ಅನ್ನ ಕ್ಯಾಮೆಲಿಯಾ ಸಿನೆನ್ಸಿಸ್ ಚೀನಾ ಮತ್ತೆ ಜಪಾನ್ ನ ಕಲ್ಚರಲ್ ಎಕ್ಸ್ಚೇಂಜ್ ನ ಸಮಯದಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಇದನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು ಅಂತ ಹೇಳಿದ್ರೆ ಝೆನ್ ಬುದ್ಧಿಸ್ಟ್ ಮಾಂಕ್ ಅನ್ನೋರು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವರು ಜಪಾನಿನ ಮಾಂಕ್, ಝೆನ್ ಬುದ್ಧಿಸ್ಟ್ ಮಾಂಕ್. ಝೆನ್ ಅನ್ನೋರು ಒಬ್ರು ಬುದ್ಧಿಸ್ಟ್ ಮಾಂಕ್, ಅವ್ರು ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಯೂಶಲಿ ಶೇಡಿಂಗ್ ಟೀ ಲೀವ್ಸ್ ಇಂದ ಪ್ರೊಡ್ಯೂಸ್ ಮಾಡಲಾಗುತ್ತೆ. 90% ಆಫ್ ದ ಸನ್ಲೈಟ್ ಬ್ಲಾಕೇಜ್ ಏರಿಯಾಸ್ ಇಂದ ತಯಾರಿಸಲಾಗುತ್ತೆ. ಸನ್ಲೈಟ್ ಅವಶ್ಯಕತೆ ಇರೋದಿಲ್ಲ. ಸೊ ಹಂಗಾಗಿ ಇದು ನಾರ್ಮಲ್ ಲೀವ್ಸ್ ಮತ್ತೆ ಬೇರೆ ಲೀವ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಡಿಫ್ರೆಂಟ್ ಕಲರ್ ಅಲ್ಲಿ ಇರುತ್ತೆ. ಕರೆಕ್ಟಾ? ಯಾಕಂದ್ರೆ ಕ್ಲೋರೋಫಿಲ್ ಡೆವಲಪ್ ಆಗಿರೋದಿಲ್ಲ, ಅಮೈನೋ ಆಸಿಡ್ ಕೂಡ ಕಡಿಮೆ ಇರುತ್ತೆ ಅಲ್ವಾ? ಇದರಿಂದಾಗಿ ಈ ಟೀ ಬೇರೆ ಕಲರ್ ಮತ್ತೆ ಬೇರೆ ಫ್ಲೇವರ್ ಅನ್ನ ಕೊಡುತ್ತೆ. ಯಂಗ್ ಲೀವ್ಸ್ ಅನ್ನ ಹಾರ್ವೆಸ್ಟ್ ಮಾಡಿ ಸ್ಟೀಮ್ ಮಾಡಿ ನಂತರ ಅದನ್ನ ಸ್ಟೀಮ್ ಮಾಡಿದ್ಮೇಲೆ ಡ್ರೈ ಮಾಡಿ ನೆಕ್ಸ್ಟ್ ಅದನ್ನ ಡಿಸ್ಟೀಮ್ ಮಾಡಿ ನೆಕ್ಸ್ಟ್ ಅದನ್ನ ಪೌಡರ್ ಫಾರ್ಮೆಟ್ ಗೆ ಮಾಡ್ಬಿಟ್ಟು ತುಂಬಾ ಫೈನ್ ಆಗಿ ಪೌಡರ್ ಮಾಡ್ತಾರಲ್ವಾ, ಅದನ್ನ ಟೆಂಚಾ ಅಂತ ಹೇಳಿ ಕರೀತಾರೆ. ಓಕೆನಾ? ಟೆಂಚಾ ಅಂತ ಹೇಳಿದ್ರೆ ಈ ಫ್ಲಾಕಿ ಲೀವ್ಸ್ ಗಳನ್ನ ತೆಗಿತಾರಲ್ವಾ, ಅದನ್ನ ಟೆಂಚಾ ಅಂತಾರೆ. ಈ ಟೆಂಚಾನ ನೆಕ್ಸ್ಟ್ ಸ್ಟೋನ್ ಯೂಸ್ ಮಾಡ್ಬಿಟ್ಟು ಕುಟ್ಟಿ ತುಂಬಾ ಪೌಡರ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ತಾರಲ್ಲ, ಅದನ್ನ ಮಾಚಾ ಅಂತ ಹೇಳಿ ಕರೀತಾರೆ. ಸೊ ಮಾಚಾ ಯೂಶಲಿ ಅದ್ರ ಫ್ಲೇವರ್ ಬಂದ್ಬಿಟ್ಟು ಉಮಾಮಿ ಫ್ಲೇವರ್ ಇರುತ್ತೆ. ಸೊ ಇದು ತುಂಬಾನೇ ಫೇಮಸ್ ಆಗಿರುವಂತಹ ಟೀಯ ವೆರೈಟಿ. ಸೊ ಇದೆಷ್ಟು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮಗೆ ಇಂಪಾರ್ಟೆಂಟ್ ಇರುವಂತಹ ಕಾನ್ಸೆಪ್ಟ್ಗಳು. ವಿತ್ ರೆಫರೆನ್ಸ್ ಟು ದ ಪ್ರೊಡಕ್ಷನ್ ಆಫ್ ಮಾಚಾ ಟೀ which recently debuted commercially in Assam, consider the following. ಯಾರು ಮೊದಲಿಗೆ ಇದನ್ನ ತಯಾರಿಸಿರೋದು? ಅಸ್ಸಾಂನ ಒಂದು ಟೀ ಎಸ್ಟೇಟ್ ಕಡೆಯಿಂದ. It is made from shade grown Camellia sinensis leaf. First option correct. Next second statement, shading tea leaves reduces chlorophyll to produce a yellow hue. ಇದು ಕೂಡ wrong. Next, the whole processed leaf is ground and consumed directly. ಇದು ಕೂಡ ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 1 and 3 only is the right answer. So it is to June
4 ಮತ್ತೆ 5ನೇ ತಾರೀಕು ಇದ್ದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳು. ಇದನ್ನ ನಾವು ಹಿಂದೂ ನ್ಯೂಸ್ ಪೇಪರ್, ಇಂಡಿಯನ್ ಎಕ್ಸ್‌ಪ್ರೆಸ್ ಮತ್ತೆ ಟೈಮ್ಸ್ ಆಫ್ ಇಂಡಿಯಾ ಹಾಗೆ PIB ಮತ್ತೆ ರೇಡಿಯೋ ಇಂದ ಕೂಡ ಕಲೆಕ್ಟ್ ಅನ್ನ ಮಾಡಲಾಗಿದೆ. ಸೊ ಇದೇ ರೀತಿಯಾದಂತಹ ಹೆಚ್ಚಿನ ಇನ್ಫಾರ್ಮೇಶನ್ ಕರೆಂಟ್ ಅಫೇರ್ಸ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.